ಅಲ್ಲೆಲ್ಲ ಅವರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಅವರು ನಿನ್ನೆ ಸಂಜೆ ಅವರಿಗೆ ಎನ್ಕೌಂಟರ್ ಆಗಿದೆ. ಅವರು ಇದ್ದಕ್ಕಿದ್ದಂಗೆ ಇವರು ಪೊಲೀಸ್ನವ್ರ ಮೇಲೆ ಫೈರ್ ಮಾಡಿದ್ದಾರೆ. ಅದನ್ನು ಇವರು ರಿಟರ್ನ್ ಫೈರ್ ಮಾಡಿ ಇವರು ತೀರ್ಕೊಂಡಿದ್ದಾರೆ. ಅವ್ರ ಜೊತೆಯಲ್ಲಿ ಇನ್ನೂ ಒಂದು 2-3 ಜನ ಇದ್ದರು, ಮತ್ತು ಅವರೆಲ್ಲ ಓಡೋಗಿದ್ದಾರೆ. ಕೋಂಬಿಂಗ್ ಕಂಟಿನ್ಯೂ ಮಾಡಿದ್ದಾರೆ ನಮ್ಮವರು, ANF ಪೊಲೀಸು. ಇನ್ನೂ ನಡೀತಾ ಇದೆ. ಸರ್ ಆಕ್ಟಿವ್ ಇದ್ದಾರೆ ಸರ್ ಅವ್ರು ಸ್ಟಿಲ್ ಇವರಿಗೆ? ಹೌದು, ಆ್ಯಕ್ಟಿವ್ ಆಗಿದ್ದರು ಅಂತಲೇ ಅವರಿಗೆ 20 ವರ್ಷದಿಂದ ಸರ್ಚಲ್ಲಿ ಇದ್ದರು. ಅವರು ಬೇರೆ ಬೇರೆ ರಾಜ್ಯಕ್ಕೆಲ್ಲ ಹೋಗೋದು ಬರೋದು, ಅವರ ಮೂಮೆಂಟ್ ಕೂಡ ವಾಚ್ ಮಾಡ್ತಾಯಿದ್ರು ನಮ್ಮವರು. ಬಟ್ ಸಿಕ್ಕಿರಲಿಲ್ಲ. ಇನ್ಫಾರ್ಮೇಷನ್ ಸಿಕ್ಕಿದ ಮೇಲೆ ಅವರು ಎನ್ಕೌಂಟರ್ ಆಗಿದೆ. ಕುದುರೆಮುಖ ಪ್ರಾಜೆಕ್ಟು, ಕಸ್ತೂರಿ ರಂಗನ ವರದಿಗೆಲ್ಲ ವಿರೋಧ ಇದ್ರಂತೆ ಸರ್. ಅವ್ರ ಟೀಮ್ 20 ವರ್ಷದಿಂದ ಆಕ್ಟಿವ್ ಆಗಿದ್ರಂತೆ. ಸರ್ಕಾರದ ಹತ್ರ ಏನು ಇನ್ಫಾರ್ಮೇಷನ್ ಇದೆ? ಇಲ್ಲ, ಇಷ್ಟು ಸದ್ಯಕ್ಕಿಷ್ಟೇ. ಆಮೇಲೆ ಡೀಟೇಲ್ಸ್ ಎಲ್ಲ ಬರುತ್ತೆ ಮಧ್ಯಾಹ್ನದ ಅಷ್ಟೊತ್ತಿಗೆ. ಹೌದೌದು, ನಾವು ಅದೇ ರೀತಿ ಅಂದ್ಕೊಂಡಿದ್ದು. ಕಳೆದ ವಾರ ಒಬ್ಬರು ರಾಜು ಅಂತ, ಇನ್ನೊಬ್ಬರು ಲತಾ ಅಂತೇಳಿ ಇಬ್ಬರನ್ನ ಸೈಟ್ ಮಾಡಿದರು. ಅವರಿಗೆ ತಪ್ಪಿಸ್ಕೊಂಡು ಹೋದರು ಅಂತೇಳಿ ಅವರ ಕೂಂಬಿಂಗ್ ಆಪ್ರೇಷನ್ ನಡೀತಾ ಇತ್ತು, ಕಂಟಿನ್ಯೂಸ್ ಆಗಿ ನಡೀತಾ ಇತ್ತು ಕಳೆದ ಒಂದು ವಾರದಿಂದ. ಇದ್ದಕ್ಕಿದ್ದಾಗೆ ಇವರು ಪ್ರತ್ಯಕ್ಷ ಆಗಿ ಇವರು ಇನ್ಫಾರ್ಮೇಷನ್ ಸಿಕ್ತು ಅಂತೇಳಿ ಹೋಗುವಾಗ ಪೊಲೀಸ್ ಮೇಲೆ ಫೈರ್ ಮಾಡಿದ್ದಾರೆ. ಮುಖ್ಯವಾದಿ ಕರ್ಕೊಂಡು ಬರಬೇಕು ಅನ್ನೋ ಪ್ರಯತ್ನ ಏನಾಯ್ತು ಸರ್? ಎನ್ಕೌಂಟರ್ ಅನಿವಾರ್ಯವಾಗಿತ್ತು ಆ ಸಂದರ್ಭದಲ್ಲಿ? ಹೌದು, ಅದನ್ನೇ ಅವರೇ ಫೈರ್ ಮಾಡಿದ್ದಾರೆ. ಪೊಲೀಸ್ ಕಂಡ ತಕ್ಷಣ ಅವ್ರು ಫೈರ್ ಮಾಡಿದ್ದಾರೆ ಅಂಥೇಳಿ ಇದು ಬೇಸಿಕ್ ಫಸ್ಟ್ ಇನ್ಫಾರ್ಮೇಷನ್ ನನಗೆ ಬಂದಿರೋದು. ಆಮೇಲೆ ಡೀಟೇಲ್ಸ್ ಎಲ್ಲ ಮಧ್ಯಾಹ್ನ ಅಷ್ಟೊತ್ತಿಗೆ ಬರುತ್ತೆ. ಬಂದಾಗ ಅದು ಕೂಡ ಅದು ಪ್ರಯತ್ನ ಕಂಟಿನ್ಯೂಸ್ ಆಗಿ ಇದ್ದೇ ಇದೆ ನಮಗೆ. ಹಿಂದೆ ಎಲ್ಲ ಕೂಡ ನಾವು ಈ ಪಾವಗಡ ಆ ಭಾಗದಲ್ಲೆಲ್ಲ ಸುಮಾರು ಜನನ ಸರೆಂಡರ್ ಮಾಡಿದ್ದು ನಾವು. ಅವರ ಫೈರ್ ಆರ್ಮ್ಸ್ ಎಲ್ಲ ಸರೆಂಡರ್ ಮಾಡಿ ಇಲ್ಲೇ ನಮ್ಮ ಕೃಷ್ಣ ಆಫೀಸ್ ಹತ್ರ ಅವ್ರನ್ನೆಲ್ಲ ಕರೆಸ್ಕೊಂಡು ಎಲ್ಲ ಮಾಡಿ ಅವ್ರಿಗೆ ಏನೆಲ್ಲ ಸಹಾಯ ಮಾಡಬೇಕು ಸರ್ಕಾರದ ವತಿಯಿಂದ ಅದನ್ನು ಮಾಡಿದ್ದು. ಈಗಲೂ ಕೂಡ ಅದು ಕಂಟಿನ್ಯೂಸ್ ಆಗಿ ಅದು ಇದ್ದೇ ಇದೆ. ಯಾರಾದರೂ ಸರೆಂಡರ್ ಆಗೋದು ಅಂಥದ್ದಿದ್ದರೆ ಅವರಿಗೆ ಸರೆಂಡರ್ ಮಾಡಿಸ್ಕೊಂಡು ಅವರಿಗೆ ಸಾಮಾನ್ಯವಾದಂಥ ಜೀವನ ನಡೆಸೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಅದನ್ನು ಮಾಡ್ತಾರೆ. ಅದು ಇದ್ದೇ ಇದೆ. ಆದರೆ ಇಲ್ಲಿ ಫಾರೆಸ್ಟಲ್ಲಿ ಇದ್ಕೊಂಡು ಪೊಲೀಸ್ನವ್ರ ಮೇಲೆ ಫೈರ್ ಮಾಡೋದು ಅಥವಾ ಆ ಥರ ತಪ್ಪಿಸ್ಕೊಂಡು ಹೋಗೋದು ಮಾಡೋದು, ಈ ಥರ ಎಲ್ಲ ಮಾಡುವಾಗ ನ್ಯಾಚುರಲಿ ಆಗೇ ಆಗುತ್ತೆ.